ನಮಸ್ಕಾರ ಎಲ್ಲರಿಗೂ. ಅದೇ ಮಂಚಿ ಸಿಲ್ಕ್ಸ್ ಮೊಳಕಾಮೂರಲ್ಲಿದ್ದೀನಿ. ನಮ್ಮಲ್ಲಿ ಯಾವಾಗಲೂ ಈ ಥರ ಸೀರೆ ತಯಾರು ಮಾಡ್ತಾನೆ ಇರ್ತೀವಿ. ನಾನು ಮೊಳಕಾಮೂರಿಗೆ ಬಂದಾಗ ಪ್ರತಿ ಸಾರಿ ಊರಿಗೆ ಬಂದಾಗ ಈಗ ಮಗದಲ್ಲಿ ಕೂತ್ಕೊಂಡು ಸೀರೆ ತಯಾರು ಮಾಡೋದು ನನಗೆ ತುಂಬ ಖುಷಿಯಾದ ವಿಷಯ. ನಮ್ಮಲ್ಲಿ ಬಹಳ ವರ್ಷದಿಂದನೂ ಈ ಸೀರೆ ತಯಾರು ಮಾಡುವಂಥದ್ದು ನಮ್ಮ ತಂದೆ ತಾತನ ಕಾಲದಿಂದನೂ ನಡೆಯುತ್ತೆ. ಆದರೂ ನಾನು ಯಾವಾಗಲೂ ಹೇಳಲ್ಲ, ನಾನು ವಿಡಿಯೋಗಳು ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾವು 150 ವರ್ಷದಿಂದ ಸೀರೆ ತಯಾರು ಮಾಡ್ತಿದ್ದೀವಿ, 100 ವರ್ಷದಿಂದ ತಯಾರು ಮಾಡ್ತೀವಿ ಅಂತ ಎಲ್ಲಿ ಮೆನ್ಷನ್ ಮಾಡಲ್ಲ. ನನಗಿರೋ ಅನುಭವನ ಮಾತ್ರ ಹಂಚ್ಕೊಳ್ತಿರ್ತೀನಿ. 97ರಲ್ಲಿ ನಾನು 7ನೇ ತರಗತಿ ಶಾಲೆ ಬಿಟ್ಟು ಈ ಕೆಲಸಕ್ಕೆ ಬಂದೆ. ಅವಾಗ್ಲಿದ್ದನು ಈ ಕೆಲಸ ಸತತ 25 ವರ್ಷ ಕೆಲಸ ಮಾಡಿ ಅಂಗಡಿಗೆ ಸಪ್ಲೈ ಮಾಡಿದ್ದೀನಿ. ಈಗ ನನ್ನಲ್ಲೇ ಅಂಗಡಿ ಇಟ್ಕೊಂಡು ನಾವೇ ನಮ್ಮ ಸೀರೆಗಳನ್ನ ತಯಾರು ಮಾಡಿ ಮಾರೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ ನನಗೆ. ಕೆಲವೊಂದ್ಸರಿ ಅನ್ಸುತ್ತೆ, ಬೆಂಗಳೂರಲ್ಲಿ ನಮ್ಮ ಅಂಗಡಿ ಚಿಕ್ಕದಿರೋದ್ರಿಂದ ಬಹಳ ಜನ ಬಂದು ಅಲ್ಲಿ ಸ್ವಲ್ಪ ಬೇಜಾರಾಗಿರೋದು ಉಂಟು. ನಾನು ನೈಕಾರನಾಗಿ ಬೆಂಗಳೂರಲ್ಲಿ ಅಂಗಡಿ ಇಟ್ಟಾಗ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ದಾಗ ನಾನು ತುಂಬಾ ಬೈದಲ್ಲಿ ಬಂದು ಅಂಗಡಿ ಇಟ್ಟಿದ್ದೆ. ನನಗೆ ಗೊತ್ತಿಲ್ಲ ಇಷ್ಟೊಂದು ರೆಸ್ಪಾನ್ಸ್ ಮಾಡ್ತೀರಿ ನೀವೆಲ್ಲ ಅಂತ. ಇಲ್ಲಾಂದ್ರೆ ತುಂಬಾ ದೊಡ್ಡ ಶೋರೂಮೇ ಮಾಡ್ತಿದ್ದೆ. ಖಂಡಿತ ಆ ಪ್ರಯತ್ನದಲ್ಲೇ ಇದೀವಿ. ಸೊ ಆದಷ್ಟು ಬೇಗ ಆ ಶೋರೂಮ್ನ ಸ್ವಲ್ಪ ದೊಡ್ಡದು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರಿಗಾದ್ರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಒಬ್ಬ ನೈಕಾರ ನಾನು ಬಂದು ಮಾಡಿರೋ ಪ್ರಯತ್ನ ಅದು ತುಂಬಾನೇ ಸಪೋರ್ಟ್ ಮಾಡಿದ್ರಿ. ಕೆಲವೊಂದ್ಸರಿ ಜನ ಭಾಳ ಇದ್ದಾಗ ನಿಮ್ಗೆಲ್ಲ ಬೇಜಾರಾಗಿರೋದುಂಟು. ದಯವಿಟ್ಟು ಕ್ಷಮೆ ಕೇಳ್ತೀನಿ ನಿಮ್ಗೆಲ್ಲ. ಖಂಡಿತ ತುಂಬಾ ದೊಡ್ಡ ಶೋರೂಮ್ ಓಪನ್ ಮಾಡೇ ಮಾಡ್ತೀವಿ. ಅಲ್ಲಿವರೆಗೂ ನಮಗೆ ಸಹಕಾರ ನೀಡ್ತೀರಾ ಅಂತ ಅನ್ಕೊಳ್ತೀನಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.